रामचंद्राय वेदसे रघुनाथाय नाथाय सीताय पतये नमः। ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜೈಕಾರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ರಾಮ ತತ್ತುಲ್ಯಂ ರಾಮನಾಮ ವರಾನನೆ. ಭಗವದ್ಭಕ್ತಾದಿಗಳು, ಏನಿದೆ ಹೊಸಕೋಟೆ ತಾಲೂಕಿನ ಕುಂಬಳಹಳ್ಳಿ ಗ್ರಾಮ, ಈ ಗ್ರಾಮದಲ್ಲಿ ರಾಮ ಮಂದಿರ ನಿರ್ಮಾಣವಾಗಿ ವಿಶೇಷವಾಗಿ ಕುಂಬಳಹಳ್ಳಿಯ ಎಲ್ಲ ಗ್ರಾಮಸ್ಥರು ಸಹಕಾರ ಕೊಟ್ಟು ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ. ನಿನ್ನೆಯಿಂದ ವಿಶೇಷವಾಗಿ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮಗಳೆಲ್ಲ ನೆರವೇರ್ತಾ ಇದೆ. ಅದೇ ರೀತಿ ಕೆಲವೇ ದಿನಗಳಿಂದಷ್ಟೇ ಕನಕದಾಸರ ಜಯಂತಿ ಕೂಡ ನೆರವೇರಿತು. ಆ ಒಂದು ಪ್ರಯುಕ್ತವಾಗಿ ಕನಕದಾಸರ ಕಂಚಿನ ವಿಗ್ರಹವನ್ನ ಸಹ ಗ್ರಾಮಕ್ಕೆ ಆಗಮಿಸಿ ವಿಗ್ರಹವನ್ನ ಉತ್ಸವ ಮಾಡಿ ರಾಮ ಮಂದಿರದಲ್ಲಿ ಮಂದಿರನೂ ಸಹ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಎಲ್ಲಾ ಕುಂಬಳಹಳ್ಳಿ ಗ್ರಾಮಸ್ಥರು ತುಂಬಾ ಶ್ರದ್ಧಾಭಕ್ತಿ ಏಕಾಗ್ರತೆಯಿಂದ ಈ ಪೂಜಾ ಕಾರ್ಯಕ್ರಮಗಳೆಲ್ಲ ಉತ್ತಮವಾಗಿ ನೆರವೇರಿಸಿದ್ದಾರೆ. ಹಾಗಾಗಿ ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಆಯುಷ್ಯ ಆರೋಗ್ಯ ನೆಮ್ಮದಿ ಸುಖ ಶಾಂತಿಯನ್ನು ಕೊಟ್ಟು ರಾಮರ ಆದರ್ಶ ಮೂರ್ತಿಗಳಾದಂತಹ ರಾಮರು, ಪಿತೃವಾಕ್ಯ ಪರಿಪಾಲನೆ ಮಾಡತಕ್ಕಂಥವರು ರಾಮರು, ವಿಶೇಷವಾಗಿ ರಾಮರಿಗೆ ಸರಿಸಾಟಿ ಯಾರು ಇಲ್ಲ ಅಂತಹ ರಾಮರ ಆದರ್ಶವನ್ನ ಎಲ್ಲರೂ ಸಹ ಅನುಸರಿಸಬೇಕಂತೇಳಿ ರಾಮ ಮಂದಿರದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿ, ಅದೇ ರೀತಿ ಕನಕದಾಸರನ್ನ ಸಹ ದಾಸರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ದಾಸರು ಅನ್ಸ್ಕೊಂಡಿರ್ತಕ್ಕಂಥ ಕನಕದಾಸರ ಸಹ ಮಂದಿರವನ್ನ ನಿರ್ಮಾಣ ಮಾಡಿ ಇಲ್ಲಿ ಪೂಜೆ ಕೈಂಕರ್ಯಗಳನ್ನ ಭಜನಾ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಎಲ್ಲಾ ರೀತಿ ಅನುಕೂಲ ಮಾಡಿದ್ದಾರೆ. ಹಾಗಾಗಿ ಕುಂಬಳಹಳ್ಳಿ ಗ್ರಾಮಸ್ಥರಿಗೆ ಸದಾಕಾಲ ಎಲ್ಲರಿಗೂ ಸಹ ಲೋಕ ಎಲ್ಲ ಸುಭಿಕ್ಷವಾಗಿರ್ಲಿ ಅಂತೇಳಿ ಇವತ್ತು ಇಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಕಾಲಕ್ಕೆ ವರ್ಷಗಳು ಬೆಳೆಗಳೆಲ್ಲ ಚೆನ್ನಾಗಿ, ವ್ಯಾಪಾರ ವ್ಯವಸಾಯ ಉದ್ಯೋಗಗಳೆಲ್ಲ ಚೆನ್ನಾಗಿ ಎಲ್ಲರಿಗೂ ಸಹ ಇರೋ ತನಕ ದೀರ್ಘಾಯುಷ್ಯನ್ನ ಆರೋಗ್ಯವನ್ನ ಕೊಟ್ಟು ಭಗವಂತ ಸದಾಕಾಲ ಕಾಪಾಡ್ತಾ ಇರಲಿ. ಇಂತಹ ಕಾರ್ಯಕ್ರಮಗಳು ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಯಥೇಚ್ಛವಾಗಿ ನಡೀತಾ ಇರಲಿ. ಲೋಕ ಸಮಸ್ತ ಸುಖಿನ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಅದೇ ರೀತಿ ನಿನ್ನೆ ರಾತ್ರಿಯಿಂದ ಗಣಪತಿ ಪೂಜೆ, ವಾಸ್ತು ಹೋಮ, ಶುದ್ಧಿ ಪುಣ್ಯಾಹ, ರಕ್ಷಾಬಂಧನ, ಅಷ್ಟದಿಕ್ಪಾಲಕರ ಹೋಮ ಎಲ್ಲ ರಾತ್ರೋ ಕಾಲದಲ್ಲಿ ಮಾಡಿ ವಾಸ್ತು ದೋಷಗಳು ಈ ಸ್ಥಳದಲ್ಲಿ ಪರಿಹಾರವಾಗಲಿ ಅಂತ ಹೇಳಿ ವಾಸ್ತು ಹೋಮಗಳನ್ನ ಮಾಡಿದ್ದೇವೆ. ಪ್ರಾತಃ ಕಾಲದಲ್ಲಿ ಸುಪ್ರಭಾತ ಸೇವೆಯಿಂದ ಹಿಡಿದು ಅದೇ ರೀತಿ ಗೋಪೂಜೆ, ಗಂಗೆ ಪೂಜೆಯನ್ನ ಮಾಡಿ, ದ್ವಾರಲಕ್ಷ್ಮಿ ಪೂಜೆಯನ್ನ ಮಾಡಿ, ವಿಶೇಷವಾಗಿ ಕಲಶಗಳ ಸ್ಥಾಪನೆಯನ್ನ ಮಾಡಿ, ನವಗ್ರಹ ಪೂಜೆ, ಗ್ರಾಮ ದೇವತೆಗಳ ಪೂಜೆ, ಪ್ರಧಾನ ಕಲಶ ಆರಾಧನಾ, ಸೀತಾರಾಮ ಲಕ್ಷ್ಮಣ ಭರತ ಶತ್ರು ಸಮಯದಂತಹ ಪ್ರಧಾನ ಕಲಶಗಳಲ್ಲಿ ಆರಾಧನೆಯನ್ನ ಮಾಡಿ, ಪೂಜಾ ಹೋಮ ಅವನಾದಿಗಳನ್ನ ಮಾಡಿ, ಪ್ರಧಾನ ಹೋಮಗಳನ್ನ ಮಾಡಿ, ಪೂರ್ಣಾವತಿಯನ್ನ ಕೊಟ್ಟು ಸ್ವಾಮಿಗೆ ವಿಶೇಷವಾಗಿ ನೈವೇದ್ಯವನ್ನ ಮಾಡಿ, ಅಷ್ಟಾವಧಾನ ಸೇವೆ ಮಾಡಿ, ಮಹಾಮಂಗಳಾರತಿಯನ್ನ ಮಾಡಿದ್ದೇವೆ. ಇಷ್ಟು ಕಾರ್ಯಕ್ರಮಗಳು ನಿನ್ನೆಯಿಂದ ಸಹ ತುಂಬಾ ವಿಜೃಂಭಣೆಯಿಂದ ಸಹಕಾರ ಕೊಟ್ಟು ಈ ಕಾರ್ಯಕ್ರಮಗಳು ನೆರವೇರಿಸಿದ್ದಾರೆ. ಹಾಗಾಗಿ ಎಲ್ಲರಿಗೂ ಶುಭವಾಗಲಿ. ಲೋಕ ಸಮಸ್ತ ಸುಖಿನ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಅದೇ ರೀತಿ ಹರಿಪ್ರಸಾದ್ ಭಾರದ್ವಾಜ್ ಅಂತೇಳಿ ಈ ಒಂದು ಪುರೋಹಿತರು ಹಾಗೂ ಜ್ಯೋತಿಷ್ಯರು ನಮ್ಮದು ಹೊಸಕೋಟೆ. ಇದೇ ರೀತಿ ಈ ಒಂದು ಕಾರ್ಯಕ್ರಮಗಳು ನಿನ್ನೆ ವಿಶೇಷವಾಗಿ ನೆರವೇರಿಸಿದ್ದೇವೆ. ನಮ್ಮ ತಂಡದವರೆಲ್ಲ ಸೇರಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನೆರವೇರಿಸಿದ್ದೇವೆ. ಹರಿವಂಶಸ್ತಿ ವೀರ ಶೂರ ಹನುಮಾನ್ ಶ್ರೀರಾಮಚಂದ್ರ ಪ್ರಭುಕ್ಕೆ ಗ್ರಾಮದಲ್ಲಿ ನಿರ್ಮಿಸಿರುವ ರಾಮ ಮಂದಿರ ಮತ್ತು ಕನಕದಾಸರ ಮಂದಿರ ಇದು ಸಂಗೊಳ್ಳಿ ರಾಯಣ್ಣ ಯುವ ಸಂಘದ ವತಿಯಿಂದ ನಿರ್ಮಿಸಿರ್ತಕ್ಕಂಥದ್ದು. ಸುಮಾರು 30 ಲಕ್ಷ ರೂಪಾಯಿ ಹಣ ವ್ಯಯ ಮಾಡಿ ಕುಂಬಳಹಳ್ಳಿ ಗೌಡರು, ಯಜಮಾನರು, ಕುಲಸ್ಥರು ಎಲ್ಲರ ಸಹಕಾರದಿಂದ ನಿರ್ಮಿಸಿರ್ತಕ್ಕಂಥ ರಾಮ ಮಂದಿರ ಇದು. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಎಲ್ಲರೂ ಭಾಗವಹಿಸಿದ್ದಾರೆ. ರಾತ್ರಿಯಿಂದ ಹೋಮ ಹವನ ಎಲ್ಲ ವಿಜೃಂಭಣೆಯಿಂದ ಮಾಡಿದ್ದೀವಿ. ಎಲ್ಲ ಮಾಡಿ ಸುಸೂತ್ರವಾಗಿ ಓಪನ್ ಮಾಡಿದ್ದೀವಿ.
ಎಲ್ಲ ಗ್ರಾಮಸ್ಥರಿಗೂ, ನಮ್ಮ ಕುಲದ ಗೌಡರಿಗೂ, ಯಜಮಾನರಿಗೂ, ಸಂಘ ಎಸ್ಪೆಷಲಿ ಸಂಗೊಳ್ಳಿ ರಾಯಣ್ಣ ಯುವಕರ ಸಂಘದ ಬಳಗಕ್ಕೆ ತುಂಬಾ ಧನ್ಯವಾದಗಳು. ಇದೇ ಹೊಸಕೋಟೆ ತಾಲೂಕು ಕುಂಡಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರ್ತಕ್ಕಂಥ ಶ್ರೀ ಕನಕ ಮಂದಿರ ಹಾಗೂ ರಾಮ ಮಂದಿರವನ್ನು ಸುಮಾರು ಒಂದು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ದೇವೆ. ಈ ಕುಂಡಳ್ಳಿ ಗ್ರಾಮಸ್ಥರು ಮತ್ತು ಕುಲಬಾಂಧವರು ಹಾಗೂ ಸಂಗೊಳ್ಳಿ ರಾಯಣ್ಣ ಯುವಕರ ಸಂಘದವರು ಎಲ್ಲರೂ ನಮ್ಮ ಸಹಾಯವನ್ನು ಮಾಡಿ ಈ ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದೇವೆ. ಹಾಗೂ ಸಂಗೊಳ್ಳಿ ರಾಯಣ್ಣ ಯುವಕರ ಸಂಘದ ಹಾಗೂ ರಾಘವೇಂದ್ರವರು, ಪ್ರಭು ಅವರು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಅದರಿಂದ ಇಂಥ ಕಾರ್ಯಕ್ರಮಗಳೆಲ್ಲ ಮಾಡೋದಕ್ಕೆ ಅವರ ಸಹಕಾರ ತುಂಬ ಅತ್ಯಮೂಲ್ಯವಾಗಿ ಬೇಕಾಗಿದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ, ಭಕ್ತ ಕನಕದಾಸರಿಗೆ, ಭಕ್ತ ಕನಕದಾಸರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್.